ಹರಿ ಓಂ. ಈ ಗೋಪುರ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರುತ್ತೆ, ನಾವಿರೋದು ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ, ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿದಿನ ಬೆಂಗಳೂರು ಹಾಗೂ ಮೈಸೂರಿನಿಂದ ಬಸ್ಸು ಹಾಗೂ ರೈಲಿನ ವ್ಯವಸ್ಥೆ ಇರುತ್ತೆ. ನಂಜನಗೂಡಿಗೆ ಬಂದ ತಕ್ಷಣ ಬಸ್ ಇಳಿತಾ ಇದ್ದಂಗೆ ನಿಮಗೆ ಎಡಭಾಗಕ್ಕೆ ಕಪಿಲಾ ನದಿ ಕಾಣುತ್ತೆ. ಅಲ್ಲಿ ನೀವು ಸ್ನಾನ ನಿಯಮವನ್ನು ಮಾಡಿಕೊಂಡು ದರ್ಶನಕ್ಕೆ ಬರ್ಬೋದು. ದರ್ಶನಕ್ಕೆ ಬಂದು ದರ್ಶನ ಮುಗಿಸ್ಕೊಳ್ಳಿ. ಇಲ್ಲಿ ಮುಖ್ಯವಾದದ್ದು ಏನಂದರೆ ಈ ದೇವಸ್ಥಾನದ ವಾಸ್ತುಶಿಲ್ಪ. ಈ ದೇವಸ್ಥಾನದೊಳಗೆ ಬರೋಬ್ಬರಿ 147 ಕಂಬಗಳು ಹಾಗೂ 240ಕ್ಕೂ ಹೆಚ್ಚು ವಿಗ್ರಹಗಳು ಮತ್ತು ಅನೇಕ ಲಿಂಗಗಳನ್ನು ನೀವು ವಿಶೇಷವಾಗಿ ಕಾಣ್ಬೋದು. ಸ್ವಾಮಿ ನಂಜುಂಡನ ದೇವಸ್ಥಾನವನ್ನು ಚೋಳರಿಂದ ಹಿಡಿದು ಈಗಿನ ಒಡೆಯರವರೆಗೂ ಅವರದೇ ಆದ ರೀತಿಯಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ಕೊತಾ ಬಂದಿದ್ದಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರ ಇದನ್ನು ತನ್ನ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಡಿದೆ. ಈಗ ಮುಜರಾಯಿ ಇಲಾಖೆ ಕೆಳಗೆ ಈ ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ಅನ್ನೋ ಸ್ವಾಮಿಯ ಹೆಸರು ಪುರಾಣದ ಹಿನ್ನೆಲೆಯಿಂದ ಹಾಗೂ ಈ ಸ್ಥಳ ಪುರಾಣದ ಹಿನ್ನೆಲೆಯಿಂದ ಬಂದಿದೆ. ನಂಜುಂಡೇಶ್ವರ ಅನೇಕ ಜನರಿಗೆ ಮನೆ ದೇವರು. ಇಲ್ಲಿ 2 ಜಾತ್ರೆಗಳು ನಡೆಯುತ್ತೆ, ಒಂದು ಚಿಕ್ಕ ಜಾತ್ರೆ ಹಾಗೂ ದೊಡ್ಡ ಜಾತ್ರೆ ಅಂತ. ದೊಡ್ಡ ಜಾತ್ರೆಯಲ್ಲಿ 5 ತೇರುಗಳನ್ನು ಎಳೆಯೋದು ವಿಶೇಷ. ಈ ಹೆಬ್ಬಾಗಿನ ಕೀರ್ತಿ ಮುಖದಂತೆ ಈ ದೇವಸ್ಥಾನದ ವಾಸ್ತುಶಿಲ್ಪ ಕರ್ನಾಟಕಕ್ಕೆ ಕೀರ್ತಿ ಇದ್ದಂತೆ. ದೇವಸ್ಥಾನದಲ್ಲಿ ಅನೇಕ ಶಿವನಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ತಿಳಿಸೋ ವಿಗ್ರಹಗಳನ್ನು ಕಾಣಬಹುದು. ಪ್ರತಿಯೊಂದು ಕಂಬದ ಮೇಲೆ ಇರುವಂತಹ ಕೆತ್ತನೆಗಳು ಬಹಳ ಅದ್ಭುತವಾಗಿವೆ. ಶ್ರೀಕಂಠೇಶ್ವರನ ಸನ್ನಿಧಾನ ಕಳಸವನ್ನು ದರ್ಶನ ಮಾಡಿದ್ರೆ ಸ್ವಾಮಿಯನ್ನು ದರ್ಶನವಾದಷ್ಟು ಪುಣ್ಯವನ್ನು ಭಕ್ತರು ಗಳಿಸ್ಬೋದು. ದೇವಸ್ಥಾನಕ್ಕೆ ಎಲ್ಲರೂ ಬನ್ನಿ. ಈ ರೀತಿಯ ವಾಸ್ತುಶಿಲ್ಪವನ್ನು ಕಂಡು ಕಣ್ತುಂಬಿಕೊಳ್ಳೋದೇ ಒಂದು ಪುಣ್ಯವಾದಂತಹ ಕೆಲಸ. ಇದು ಶ್ರೀಕಂಠೇಶ್ವರನ ತೇರು. ಶ್ರೀಕಂಠೇಶ್ವರನ ತೇರಲ್ಲೂ ಕೂಡ ಅನೇಕ ವಿಶೇಷವಾದ ಕೆತ್ತನೆಗಳನ್ನು ನೀವು ಕಾಣಬಹುದು. ನೃತ್ಯ, ಪುರಾಣ ಹಾಗೂ ಶೃಂಗಾರವನ್ನು ಕೂಡ ನೀವು ಈ ತೇರಿನಲ್ಲಿ ಕಾಣಬಹುದು. ಎಲ್ಲವನ್ನು ನೋಡಾದಮೇಲೆ ಸ್ವಾಮಿಯ ದಾಸೋಹ ಭವನಕ್ಕೆ ಬನ್ನಿ. ದಾಸೋಹ ಭವನಕ್ಕೆ ಅವ್ರದ್ದೇ ಆದಂತಹ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ನ ನೋಡಿಕೊಂಡು ನೀವು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ತಮ್ಮ ತಮ್ಮ ಊರುಗಳಿಗೆ ನೀವು ತೆರಳಬಹುದು. ಬೆಂಗಳೂರು ಹಾಗೂ ಮೈಸೂರಿಗೆ ನೇರವಾದ ಬಸ್ಸಿನ ವ್ಯವಸ್ಥೆ ಇದೆ. ಅಲ್ಲಿಂದ ನಿಮ್ಮ ಊರುಗಳಿಗೆ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡು ವಾಪಸ್ ಬರ್ಬೋದು. ಒಟ್ಟಾರೆ ಇದು ಒಂದು ದಿನದಲ್ಲಿ ಹೋಗಿ ವಾಪಸ್ ಬರ್ಬೋದು. ಶ್ರೀಕಂಠೇಶ್ವರ ಸಕಲರಿಗೂ ಸರ್ವವನ್ನು ಕರುಣಿಸಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಶುಭಂ.